ಹಾಯ್ ಗೈಸ್, ಫೈನಲಿ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಒಂದು ಬಿಗ್ಗೆಸ್ಟ್ ಮೂವಿ ಇವತ್ತು ಟ್ರೇಲರ್ ರಿಲೀಸ್ ಆಯಿತು. ನಾ ಮಾತಾಡ್ತೀನಿ ಧ್ರುವ ಸರ್ಜಾ ಅವ್ರದ್ದೇ ಮಾರ್ಟಿನ್ ಮೂವಿ ಬಗ್ಗೆದಿಗೆ ಒಂದು ಬಿಗ್ಗೆಸ್ಟ್ ಪ್ರಮೋಷನ್ ಇವತ್ತು ಮಾಡ್ಯಾರ. ಬಾಂಬೆದಾಗ ಪ್ರಮೋಷನ್ ಇಟ್ಟಾರ. ಟೇಲರ್ ನಾವು ಮಾತಾಡಬೇಕಂದ್ರು ನಿನ್ನೆ ಟೇಲರ್ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಬಟ್ ಇವತ್ತು ನಾವು ಮಾತಾಡಬೇಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಟೇಲರ್ ಇವತ್ತು ರಿಲೀಸ್ ಆಗಿದೆ. 2 ನಿಮಿಷ 7 ಸೆಕೆಂಡ್ ಇದ್ದು ಟೇಲರ್ ಅದ. ಸ್ಟಾರ್ಟಿಂಗ್ ನಾವು ಮಾತಾಡ್ಬೇಕಂದ್ರು ಟೀಸರೊಳಗೆ ಏನು ಶಾರ್ಟ್ಗಳು ಇಟ್ಟಿರಲಿಲ್ಲ, ಸೇಮ್ ಇಲ್ಲಿ ರಿಪೀಟ್ ಮಾಡಿರ. ಸೆಕೆಂಡ್ 1 ನಿಮಿಷ ಆದಮೇಲೆ ಟೇಲರ್ ಇಲ್ಲಿ ಚೇಂಜಸ್ ಆಗ್ತದೆ. ಧ್ರುವ ಸರ್ಜಾ ಇಲ್ಲಿ ಪರ್ಫಾರ್ಮೆನ್ಸ್ ನಾವು ಫೇಸ್ ಕಟ್ ಆಗಲಿ, ಪರ್ಸ್ನಾಲಿಟಿ ಆಗಲಿ, ಅದು ಲುಕ್ ನಮಗೆ ಅನಿಸ್ಲತ್ತದ. ಬುಲ್ ಅಪ್ಲೇ ನಮಗೆ ಅನಿಸ್ಲತ್ತದ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಒಂದು ಬೆಂಕಿ ಅಪ್ಲೇ ಅವ್ರ ಪ್ರೆಸೆಂಟೇಷನ್ ಇಲ್ಲಿ ಚಲೋ ಅಂತ ಕೊಟ್ಟಾರ. ಬಟ್ ಇದು ಮೂವಿ ಸ್ಟೋರಿ ಏನದ, AP ಅರ್ಜುನ್ ಅವ್ರಿಗೆ ಏನು ನಮಗೆ ಗೊತ್ತಾಗಲಾಗಿದೆ. ಎಲ್ಲರೂ ಮುಟ್ಟ ಎಟ್ಟು ಮಾಡಿಗೆ ನಾವು ರಿಲೀಸ್ ಮಾಡಿಲ್ಲ ಅಂದ್ರೆ ಕಾನ್ಸೆಪ್ಟ್ ಗೊತ್ತಾಗಬಾರ್ದು. ಎಕ್ಸಾಕ್ಟ್ಲಿ ನಾವು ಮಾತಾಡ್ಬೇಕಂದ್ರೆ ಟೀಸರೊಳಗೆ ಏನು ಪಾಕಿಸ್ತಾನ ಬಗ್ಗೆ ತೋರಿಸಿರಲ್ಲ. ಸೊ ಅದೇ ಡೈಲಾಗ್ ಇಲ್ಲಿ ರಿಪೀಟ್ ಅದೇ. ಬಟ್ ಧ್ರುವ ಸರ್ಜಾ ಅವರು ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಾರ, ಎದು ಸಲಕ್ಕೆ ಹೋಗ್ತಾರ, ಏನು ಕಾನ್ಸೆಪ್ಟ್ ಇಲ್ಲಿ ರಿವೀಲ್ ಆಗಿಲ್ಲ. ಓಕೆನಾ? ಸೊ ಪೂರಾ ಮೂವಿ ಯಂತ್ರಕ ಅಕ್ಟೋಬರ್ 11 ನೋಡ್ರಿ, ಅವಾಗೆ ಗೊತ್ತಾತ ಅಂತ AP ಅರ್ಜುನ್ ಅಂದಿರಬೇಕು. ಸೊ ವೇಟಿಂಗ್ ಅದ ಇದು ಮೂವಿ ನೋಡ್ಬೇಕಂದ್ರೆ. 3 ವರ್ಷ ವೇಟ್ ಮಾಡಿ, ಇನ್ನೊಂದು 2-3 ತಿಂಗಳು ವೇಟ್ ಮಾಡಲ್ಲ ಇದು ಮೂವಿ ಸಲಕ್ಕೆ. ಸೊ ಅಕ್ಟೋಬರ್ದಾಗ ಬೇರೆ ಮೂವಿಗಳನ್ನ ರಿಲೀಸ್ ಆಗವ. ಬಟ್ ಇದು ಗ್ಲೋಬಲಿ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗದ. ಧ್ರುವ ಸರ್ಜಾ ಕೆರಿಯರ್ಗೆ ಒಂದು ಬಿಗ್ಗೆಸ್ಟ್ ಇದು ಮೂವಿ ಬರ್ತದೆ. ಇದು ಮಾರ್ಟಿನ್ ಟೀಸರ್ ಬಂದಿತ್ತಲ್ಲ, ಅವಾಗ ಎಲ್ಲೋ ಮಂದಿ ಶಾಕ್ ಆದರು. ಇದು ಧ್ರುವ ಸರ್ಜಾ ಯಾರ ಮತ್ತು ಕನ್ನಡ ಇಂಡಸ್ಟ್ರಿ ಏನದ ಪೂರಾ ವರ್ಲ್ಡ್ಗೆ ಗೊತ್ತಾಯ್ತು ಬಸ್ ಇದು ಟೀಸರ್ ಬಂದು. ಯಾಕಂದ್ರೆ ಶಾರ್ಟ್ ಹಂಗಿದ್ದು. ಸೆಕೆಂಡ್ ಇಲ್ಲಿ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಇಲ್ಲಿ ಫುಲ್ ಆ್ಯಕ್ಷನ್ ಅಂತ ಇಟ್ಟಲ್ಲ, ಥೋಡೆ ಶಾರ್ಟ್ ನೋಡೋ ಮಟ್ಟಿಗೆ ನಿಮಗೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಪ್ಲೇ ಅದು ರೇಗಿಸ್ತಂದ್ರೆ ಪೂರಾ ಸೀನ್ ಎಲ್ಲ ಇಟ್ಟಲ್ಲ. ಸೊ ಹಾಲಿವುಡ್ಲಸ್ ಥೋಡೆ ಮೂವಿಗಳು ನೋಡಿವಲ್ಲ, ಅದೇ ಪ್ರೆಸೆಂಟೇಷನ್ ನಮಗೆ ಅನಿಸ್ತದೆ. ಸೆಕೆಂಡ್ ಒಂದು ರಿಂಗ್ನಾಗೆ ಒಂದು ಆ್ಯಕ್ಷನ್ ನಡ್ಲತ್ತದ ನೋಡ್ರಿ, ಬಾಕ್ಸಿಂಗ್ ನಡ್ಲತ್ತದ. ಸೊ ಅದು ಶಾರ್ಟ್ ಏನದ, ಯಾಕಂದ್ರೆ ಎಷ್ಟು ಸ್ಲೋ ಮೋಷನ್ದಾಗ ಇದು ವಿಡಿಯೋ ನೋಡಿದ್ರು ಅದು ಪಾಯಿಂಟ್ ನಮಗೆ ಗೊತ್ತಾಗಲಾಗದ. ಕಾನ್ಸೆಪ್ಟ್ ಏನದ ಇದು ಮೂವಿ ಸ್ಟೋರಿದು ಇಲ್ಲೇ ಸ್ವಲ್ಪ ಗೆಸ್ ಮಾಡ್ಲಿಕ್ಕಾಗಲಾಗದ. ಅಥವಾ AP ಅರ್ಜುನ್ ಅಂದಿರ್ಬೇಕು ಅವರು, ನೀವು ಏನು ಗೆಸ್ ಮಾಡಬೇಡ್ರಿ, ಅಕ್ಟೋಬರ್ 11ಕ್ಕೆ ಥಿಯೇಟ್ರಿಗೆ ಬರ್ರಿ, ಅವಾಗೆ ಪೂರಾ ಮೂವಿ ನೋಡ್ರಿ ಅಂತ ಅಂದಿರ್ಬೇಕು. ನನಗೊಂದು ಡೌಟ್ ಅದ, ಇದು ಮೂವಿ ಈಗೇನು ಟೇಲರ್ ರಿಲೀಸ್ ಆಗಿಲ್ಲ, ಮೇ ಬಿ ಇದು ಸೆಕೆಂಡ್ ಟೇಲರ್ನು ಇನ್ನೊಂದು ತಿಂಗಳದಾಗ ಟೇಲರ್ ರಿಲೀಸ್ ಮಾಡ್ತಾರೆ ಡೆಫಿನೆಟ್ಲಿ ನನಗೆ ಅನ್ಸ್ಲತ್ತದ. ಮತ್ತು ಸಾಂಗ್ಗಳು ಮತ್ತು ಥೋಡೆ ಫೋಸ್ಟರ್ನು ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಅಪ್ಡೇಟ್ ಕೊಟ್ಕೊತಿರ್ಬೇಕಂತ ಇದು ಮೂವಿ ಪ್ರಮೋಷನ್ನು ಮಾಡ್ಕೊತಿರ್ಬೇಕು. ಯಾಕಂದ್ರೆ ಒಂದು ಗ್ಲೋಬಲಿ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಮಾಡಿದ್ಮೇಲೆ ಆ ಥರ ಕ್ರೇಜಿನೆಸ್ ಆಡಿಯನ್ಸ್ ಪಬ್ಲಿಕ್ ಮತ್ತು ಕನೆಕ್ಟ್ ಆಗಬೇಕು. ಒಂದು ಟೀಸರ್ಗೆ ಹೆಂಗೆ ಕನೆಕ್ಟ್ ಆಗಿದೆ ಪಬ್ಲಿಕ್ಕಿಗೆ. ಯಾಕಂದ್ರೆ ಆ ಟೀಸರ್ ರಿಲೀಸ್ ಆದಾಗೆ 1 ವಾರ ತನಕ ಅದ್ರ ಟೀಸರ್ ಬಗ್ಗೆ ಡಿಸ್ಕಸ್ ನಡೆದದು ನಮ್ಮ ಇಂಡಿಯಾ ಒಳಗೆ. ಸೊ ಇದು ಟೇಲರ್ನು ಅದೇ ಪ್ರಕಾರ ಇಲ್ಲಿ ಮ್ಯಾಡ್ನೆಸ್ ಕಾಣಬೇಕು. ಬಟ್ ಸ್ವಲ್ಪ ಮ್ಯಾಡ್ನೆಸ್ ನನಗೆ ಕಡಿಮೆ ಅಪ್ಲೇ ನನಗೆ ಅನ್ಸ. ಯಾಕಂದ್ರೆ ಧ್ರುವ ಸರ್ಜಾ ಏನು ಲುಕ್ ನನಗೆ ಮನಸ್ಲತ್ತಾರಲ್ಲ, ಅವ್ರಿಗೆ ಥೋಡೆ ಸ್ಟ್ರಾಂಗ್ ಇನ್ನೊಂದು ಪಾಯಿಂಟ್ ಡೈಲಾಗ್ ಇಲ್ಲಿ ಕೊಡಬೇಕಿತ್ತು. ಯಾಕಂದ್ರೆ ಏನು ಡೈಲಾಗ್ ಆ ಪಾಕಿಸ್ತಾನ್ ಜೈಲ್ ಒಳಗೆ ಏನು ಡೈಲಾಗ್ ಇಟ್ಟರಲ್ಲ ಅದೇ ಅಲ್ಲಿಗೆ ಎಂಡ್ ಆಯ್ತು. ಬಟ್ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನಾವು ಮಾತಾಡಬೇಕು, ಸಾಲಿಡ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಬೂಸ್ ಬಂಪ್ಸ್ ಆಗೋಪ್ಲೆ ಥೋಡೆ ಸೀನ್ ಆ ಥರ ಕ್ರಿಯೇಟ್ ಮಾಡ್ಯಾರ. ಸೊ ಧ್ರುವ ಸರ್ಜಾ ಈ ಫಿಲ್ಮ್ ಒಳಗೆ ಒಂದೇ ಡ್ರೆಸ್ ಒಳಗೆ ಕಾಣತ್ತಾರ ಈಗಂತರ್ಗ. ಓಕೆನಾ? ಸೊ ಅದು ಜೈಲ್ನಲ್ಲಿ ಇರೋ ಸೀನ್ ಆಗಲಿ ಮತ್ತು ಹೊರಗೆ ಬರೋ ಸೀನ್ ಆಗಲಿ ಮತ್ತು ಇಂಡಿಯನ್ ಟ್ಯಾಟೂನು ಮತ್ತು ಕೈ ಮೇಲೂ ಅದು ಶಾರ್ಟ್ ಕಾಣ್ಲತ್ತದ. ಸೊ ಒಂದು ಇಂಡಿಯನ್ ಆರ್ಮಿನೇ ಅನ್ನೋ ಕಾನ್ಸೆಪ್ಟ್ ಅದಂತಗ ಏನು ರಿವೀಲ್ ಆಗಿಲ್ಲ. ಬಟ್ ಫಿಲ್ಮ್ ರೈಟರ್ ಅರ ಇಲ್ಲಿ ಅರ್ಜುನ್ ಅವರೇ. ಸೊ ಒಂದು ಮ್ಯಾಡ್ನೆಸ್ಲೆಸ್ ನೀವು ಸ್ಟೋರಿ ಅಂತರ್ಗ ಬರ್ದಿರಿ, ಅದು ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತದ ಅಕ್ಟೋಬರ್ 11 ಬಂದಮೇಲೆ ನಮಗೆ ಕಾನ್ಸೆಪ್ಟ್ ಗೊತ್ತಾಗ್ತದ. ಆ್ಯಂಡ್ ಒಂದು ಮಾಸ್ ಮಸಾಲ ಆ್ಯಕ್ಷನ್ ಮೂವಿ ಅದ. ಈಗ ಅಕ್ಟೋಬರ್ದಾಗ ಬೇರೆ ಮೂವಿಗಳು ರಿಲೀಸ್ ಆಗವ, ಮತ್ತು ಡಿಸೆಂಬರ್ದಾಗ ಮತ್ತು ಪುಷ್ಪ 2 ಮೂವಿ ಬರೋದದ. ಮತ್ತು ನಿನ್ನೆ ಡಬಲ್ ಸ್ಮಾರ್ಟ್ ಶಂಕರ್ ಟೇಲರ್ ರಿಲೀಸ್ ಆಗ್ಯದ. ಪೂರಿ ಜಗನ್ನಾಥ್ ಮೂವಿಗಳು ಅವನ್ನ ಬಂದು ಅಂದ್ರೆ ಒಂದು ಕಾಮಿಡಿಯಲ್ಲಿ ಆ್ಯಕ್ಷನ್ ಅಲ್ಲಿ ಅವ್ರ ಮೂವಿ ಒಳಗೂ ಟೇಲರ್ ಒಳಗೂ ಒಂದು ಬೇರೆ ಲೆವೆಲ್ದಾಗೆ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡ್ತಾರೆ. ಸೇಮ್ ರಿಪೀಟ್ ನನಗೆ ಸ್ಮಾರ್ಟ್ ಶಂಕರ್ ಫಸ್ಟ್ ಪಾರ್ಟ್ ಏನಿತ್ತಲ್ಲ, ಸೊ ಸೇಮ್ ಇಲ್ಲಿ ಡೈಲಾಗಲ್ಲಿ, ಸ್ಟೋರಿಯಲ್ಲಿ, ಆ್ಯಕ್ಷನಲ್ಲಿ ಸೇಮ್ ಇಲ್ಲಿ ರಿಪೀಟ್ ಮಾಡ್ಯಾರ ಈ ಮೂವಿ. ಆದರೆ ಟೇಲರ್ ಒಳಗೆ ನಾವು ಮಾತಾಡ್ಬೇಕಂದ್ರು ಸಂದೇಹದಾಗ ತೆಗೀರಿ ಮತ್ತು ಅಲ್ಲಿಗೆ ತೆಗೀರಿ, ಏನು ನಮಗೆ ಚೇಂಜಸ್ ಅನ್ಸಲ್ಲ. ಸೇಫ್ ಅದ ಟೇಲರ್ ಅಂತ ಪ್ರೆಸೆಂಟೇಷನ್ ಅದ. ಬಟ್ ಒಂದು ಸಾಂಗ್ನ ಹಿಟ್ ಆಗ್ಯದ. ಈಗ ನಾವು ಮಾತಾಡ್ಬೇಕಂದ್ರೆ ಥೋಡೆ ಡೈಲಾಗ್ ರಿಪೀಟ್ ಮಾಡಬೇಡ್ದು. ಯಾಕಂದ್ರೆ ಇಲ್ಲಿ ನಾವು ಒಂದು ಮೆಮರಿ ಸೆಲೆಕ್ಟ್ ಮಾತಾಡ್ತಾರೆ. ಯಾಕಂದ್ರೆ ಫಸ್ಟ್ ಸ್ಮಾರ್ಟ್ ಶಂಕರ್ ಮೂವಿ ಒಳಗೆ ರಾಮ್ದೇನು ಮೆಮರಿ ಇತ್ತಲ್ಲ ಅದು ತೆಗೆದುಗೆಸಿ ಇನ್ನೊಬ್ಬರು ಮೆಮರಿ ಅವ್ನ ಬ್ರೈನ್ ಒಳಗೆ ಹಾಕ್ತಾರೆ. ಸೊ ಇಲ್ಲಿನ ಕಾನ್ಸೆಪ್ಟ್ ಅದೇ ಅದ. ಯಾಕಂದ್ರೆ ಇಲ್ಲಿ ಸಂದೇಹತೆಗೆ ಏನೋ ದೊಡ್ಡ ಪ್ರಾಬ್ಲಮ್ ಆಗ್ಯದ ಬಟ್ ಇಲ್ಲಿ ಅವ್ನ ಮೆಮರಿ ಏನದ ರಾಮ್ ಒಳಗೆ ಮತ್ತೆ ರಿಟರ್ನ್ ಹಾಕ್ಲತ್ತ. ಅಂದ್ರೆ ಫಸ್ಟ್ ಒಳಗೆ ಇವನೊಳಗೆ ಇನ್ನೊಬ್ಬರು ಮೆಮರಿ ಅದ, ಮತ್ತು ಸಂದೇಹದ ಮೆಮರಿ ಇವ್ರೊಳಗೆ ಬರ್ತದ, ಮತ್ತು ಇವನ ಮೆಮರಿ ಮತ್ತೆ ತೆಗಿತಾರ. ಇದೇ ಕಾನ್ಸೆಪ್ಟ್ ಅದ. ಬಟ್ ಲಾಸ್ಟಿಗೆ ನಾವು ಮಾತಾಡ್ಬೇಕಂದ್ರು ಅದು ಏನು ಸಂದೇಹತೆಗೆ ಇಟ್ಟಿಗೆ ಅದು ಗನ್ ಶಾಟ್ ಇಟ್ಟ ನೋಡಿ, ಬಿಲ್ಕುಲ್ ಅದು
ಮಜಾ ಬರಲ್ಲ. ಯಾಕಂದ್ರೆ ಅವ್ರಿಬ್ಬರಿಗೆ ಇಂಟ್ರೊಡ್ಯೂಸ್ ಕೊಡಬೇಡಿತ್ತು, ಏನೋ ಒಂದು ಪ್ರಮೋಷನ್ ವೀಡಿಯೋ ಮೂವಿ ಒಳಗೆ ಎಂಡಿಂಗ್ದಾಗ ಇದ್ದಿರ್ಬೇಕು, ಅದು ಪಾಯಿಂಟ್ ಟೇಲರ್ ಪ್ರಕಾರ ಇಟ್ಟಾರೆ, ಬಟ್ ಅದು ಇಡಬಾರ್ದಿತ್ತು ಟೇಲರ್ ಒಳಗೆ. ಸ್ವಲ್ಪ ಇದೇ ಡಿಸಪಾಯಿಂಟ್ ನನಗೆ ಮಾಡಿದ ಟೇಲರ್ ಒಳಗೆ. ಲಾಸ್ಟ್ ಲೈಗರ್ ಮೂವಿ, ಆ ಲೈಗರ್ ಮೂವಿ ಸಲಕ್ಕೂ ಕ್ರೇಜಿ ಲೆಸ್ ವೇಟ್ ಮಾಡಿದೆ ಬಾಸ್. ಬಟ್ ಅದು ಫೈನಲಿ ಅದು ಮೂವಿ ಬಂದಮೇಲೆ ಒಂದು ಕಚರಾಪ್ಲೆ ಆಗಿತ್ತು. ಓಕೆನಾ, ಬಿಲ್ಕುಲ್ ಸ್ಟೋರಿ ಇದ್ದಿಲ್ಲ ಫಿಲ್ಮ್ ಒಳಗೆ. ಮೈಕ್ ಟೈಸನ್ಗೆ ತಂದಿಗೇಸಿ ಕಾಮಿಡಿ ಮಾಡಿಬಿಟ್ಟಾರೆ. ಓಕೆ, ಬಿಲ್ಕುಲ್ ಕಾನ್ಸೆಪ್ಟ್ ನನಗೆ ಅರ್ಥ ಆಗಲಿಲ್ಲ. ಸೆಕೆಂಡ್, ಪೂರಿ ಜಗನ್ನಾಥ್ ಫಿಲ್ಮ್ ಡಾಕ್ಟರ್ ಹಿಂಗಾರ ಒಂದು ಮ್ಯಾಡ್ನೆಸ್ ಡಾಕ್ಟರ್ ಅದ. ಅವ್ರ ಮೂವಿಗಳು ಮುಟ್ಟ ಫಾಸ್ಟ್ ರೆಡಿ ಮಾಡ್ತಾರೆ. 30 ಡೇಸ್ನಾಗಲಿ, 40 ಡೇಸ್ನಾಗಲಿ, 50 ಡೇಸ್ನಾಗಲಿ ಮೂವಿ ಕಂಪ್ಲೀಟ್ ಮಾಡ್ತಾರೆ. ಮಹೇಶ್ ಬಾಬು ಬಿಸ್ನೆಸ್ ಮ್ಯಾನ್ ಮೂವಿ ನೋಡಿರಿ, ಅದು ಎಷ್ಟು ಸಾರ್ ನೋಡ್ರೂ ಮಜಾ ಬರ್ತದೆ. ಪೋಕುರಿ ಮೂವಿ ನೋಡಿರಿ, ಮಹೇಶ್ ಬಾಬು ಕೆರಿಯರ್ದಾಗ ಬಿಗ್ಗೆಸ್ಟ್ ಮೂವಿ ಅದ. ವೆಲ್, ಮ್ಯಾಡ್ನೆಸ್ ಡಾಕ್ಟರ್ ಇವ್ರ ಅಂತಕಾರ ಒಂದು ಕ್ರೇಜಿನೆಸ್ ಇವ್ರ ಫಿಲ್ಮ್ ಒಳಗೆ ಡಾಕ್ಷನ್ ಮಾಡೋದು ಒಂದು ಟ್ಯಾಲೆಂಟ್ ಆದ. ಬಟ್ ಆ ಲೈಗರ್ ಮೂವಿಲಾಸೆ ಸ್ವಲ್ಪ ನಮಗೆ ಡಿಸಪಾಯಿಂಟ್ ಮಾಡಿದೆ. ಮತ್ತು ಅವ್ರ ಕೆರಿಯರ್ದಾಗ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಅಂತ ಆಗ್ಯದ. ರೀಸೆಂಟ್ಲಿ ನಾವು ನೋಡಿವಲ್ಲ, ಯಾಕಂದ್ರೆ ಲೈಗರ್ ಮೂವಿ ಆದಮೇಲೂ ಮತ್ತು ಅದಕ್ಕಿಂತ ಪೆಹಲೆ ಸ್ಮಾರ್ಟ್ ಶಂಕರ್ ಮೂವಿ ಹಿಟ್ ಆಗಿದ್ದ ಪೆಹಲೆ ಥೋಡೆ ಮೂವಿ ಫ್ಲಾಪ್ ಆದವರು. ಬಟ್ ಕ್ರೇಜಿನೆಸ್ ಡಾಕ್ಟರ್ ಅಂತ ಕಾರ. ಬಟ್ ಅವ್ರ ಮೂವಿ ಒಳಗಂದು ಒಂದು ಸ್ಪೆಷಲ್ ಕಾಮಿಡಿ ಆ್ಯಕ್ಟರ್ಗೆ ಒಂದು ಇಂಪಾರ್ಟೆಂಟ್ ರೋಲ್ ಇರ್ತದೆ. ಈ ಫಿಲ್ಮ್ ಒಳಗೆ ಆಲಿ ಕ್ಯಾರೆಕ್ಟರ್ನ ಹಂಗದ. ಟೇಲರ್ ಒಳಗೆ ಸ್ವಲ್ಪ ಅವ್ರ ಕ್ಯಾರೆಕ್ಟರಲ್ಲಿ ಸ್ಟೋರಿ ಹೆಂಗೆ ಪ್ರೆಸೆಂಟೇಷನ್, ಅದು ಕಟ್ ಟು ಕಟ್ ಸೀನ್ ಇರ್ತಲ್ಲ, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು ಪಾಯಿಂಟ್ ಮಾರ್ಟಿನ್ ಟೇಲರ್, ವೆಲ್ ಟೇಲರ್ ಇಲ್ಲಿ ಡಿಸಪಾಯಿಂಟ್ ಇಲ್ಲ ಬಸ್. ಸ್ವಲ್ಪ ಏನಂದ್ರು ಥೋಡೆ ಶಾರ್ಟಲ್ಲಿ ಇನ್ನೂ ಪ್ರೆಸೆಂಟೇಷನ್ ಮ್ಯಾಡ್ನೆಸ್ಲಾಸಿ ಇನ್ನೂ ಲುಕ್ ತೋರಿಸ್ಬೇಕಿದೆ. ಯಾಕಂದ್ರೆ ಓಕೆ, ಡಿಸಪಾಯಿಂಟ್ ಅಂತ ಏನಿಲ್ಲ, ಕ್ರೇಜಿ ಅದ. ವೆಲ್, ಇದು ಮೂವಿ October 11 ಬಂದಮೇಲೆ ಮೂವಿ ನಮಗೆ ಅವಾಗೆ ಗೊತ್ತದ. ಮೇ ಬಿ ಇದು ಫಸ್ಟ್ ಚಾಪ್ಟರ್ ಇದ್ದಿರಬೇಕು. ಸ್ಟೋರಿ ದೊಡ್ಡದು ಅನ್ಸ್ಲತ್ತದ ನನಗೆ. ಯಾಕೆ AP ಅರ್ಜುನ್ ಅವ್ರು ಅಂದಾರ, ನಾವು ಮೂವಿ ಮಾಡೋ ಮಟ್ಟಿಗೆ ಒಂದು ಸಿಂಪಲ್ ಸ್ಟೋರಿ ನಾವು ಮಾಡ್ಲತ್ತಿದ್ದೆವು, ಬಟ್ ಇದು ಒಂದು 20 ದಿನದಲ್ಲಿ ನಮಗೆ ಗೊತ್ತಾಯಿತು ಇದೊಂದು ಬಿಗ್ಗೆಸ್ಟ್ ಮೂವಿ ಆಗ್ಲತ್ತದ. ಆ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಯ್ತು ಅಂತ. ಆ ಸಲಕ್ಕೆ ಇದು ಮೂವಿ ಬಜೆಟ್ ಅದ 100 crore ಮೇಲದ. ಟೀಸರ್ ರಿಲೀಸ್ ಆಗಿದೆ, ಎಷ್ಟು ಕ್ರೇಜಿಲೆಸ್ ನೀವು ನೋಡ್ರಿಲ್ಲ. ಇದು ಟೇಲರ್ ನೋಡಿಗೆ ನಿಮಗೇನು ಪಾಯಿಂಟ್ ಅನ್ಸದ? ಡಿಫ್ರೆಂಟ್ದಾಗೆ ಒಂದು ಟೇಲರ್ ರಿಲೀಸ್ ಆಗಿದೆ. ಐ ಹೋಪ್ ನನಗಂತಾಗ ಥೋಡೆ ಶಾಕಿಂಗ್ ಸೀನ್ ಅಂತ ನನಗೆ ಅನ್ಸ. ಬಟ್ ಸ್ವಲ್ಪ ಒಂದು ಪ್ರಕಾರ ನಾವು ಮಾತಾಡೋಕೆ ಇಲ್ಲಿ ಟೇಲರ್ ಕಡಿಮೆ ಇಟ್ಟದಂಗೆ ಆಯಿತು. 3 ನಿಮಿಷ ಟೇಲರ್ನ ಇಡಬೇಕಾದ್ರೆ 3 ವರ್ಷ ವೆಯ್ಟ್ ಮಾಡಿವಿ. ಅಟ್ಲೀಸ್ಟ್ 3 ನಿಮಿಷ ಟೇಲರ್ನ ಇಟ್ಟರೆ ಒಂದು ಸ್ಯಾಟಿಸ್ಫೈ ಆಗ್ತಿತ್ತು. ಓಕೆ, ಸೇಫ್ ಇನ್ ಟೇಲರ್ ಅದ. ಇನ್ನು ಏನು ಡಿಸ್ಕಸ್ ಇದ್ಬೇಕಾದ್ರೆ ಮಾತಾಡೋಕ್ಕಲ್ಲ, ಯಾಕಂದ್ರೆ ಏನೋ ಜಸ್ಟ್ ಇನ್ನು ಟೇಲರ್ 2 ನಿಮಿಷ ರಿಲೀಸ್ ಆಗಿದೆ. ಮಾರ್ಟಿನ್ ಮೂವಿ ಟೇಲರ್ ನೋಡಿ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.